ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಊರಿಂದ ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಊರಿಗೆ ನಾವು ವರ್ಷಕ್ಕೊಂದ್ಸಲ ಇಲ್ಲ ಮಧ್ಯದಲ್ಲಿ ಬಂದರೆ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ವರ್ಷಕ್ಕೊಂದ್ಸಲ ಬಂದರೆ ನೋಡಿ, ವಾಸ ಇಲ್ಲ ಅಂದರೆ ಮನೆಗಳು ನೋಡೋಕ್ಕೆ ಆಗೋದಿಲ್ಲ. ನೋಡಿ ಯಾವ ಥರ ಇದೆ, ಫುಲ್ಲು ಧೂಳು ತುಂಬ್ಕೊಂಡಿದೆ. ನಾವಂತೂ ಅದೇ ಹಿಂಗೆ ಹಬ್ಬಕ್ಕೆ ಬಂದಾಗಲೇ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ. ಆದ್ರೂ ಇನ್ನು ಕ್ಲೀನ್ ಮಾಡೋಕ್ಕೆ ಅಂತನಾದರೂ ಬರಬೇಕು. ಊರಾದೂರ ಹಬ್ಬ ಮಾಡ್ತಾ ಇರುತ್ತೆ. ನಮ್ಮ ಮನೆ ಮಾತ್ರ ನೋಡೋಕ್ಕಾಗೋದಿಲ್ವಲ್ಲ, ನಾವೊಂದು ಬೇಜಾರಿಗೆ ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ. ಆದರೂ ಸುಮ್ಮನೆ ನಾವೆಲ್ಲ ಇದ್ದಾಗ ಯಾವ ಥರ ಇತ್ತು ಮನೆ, ಇವಾಗ ನಾವು ಮದುವೆಯಾಗಿ ಹೋದ್ಮೇಲೆ ಮನೆ ಹೆಂಗಾಗಿದೆ ಅಂತ ಒಂದು ಬೇಜಾರಾಗುತ್ತೆ. ಆಮೇಲೆ ಬಂದ ತಕ್ಷಣ ಏನು ತಿಂಡಿ ಮಾಡೋಕ್ಕಾಗಲ್ಲ ಅಂತ ನಾವು ಊರಿಂದನೇ ನಮ್ಮ ತಂಗಿ ಪಲಾವ್ ಮಾಡ್ಕೊಂಬಂದಿದ್ರು. ಮತ್ತು ಎಲ್ಲ ಸ್ವಲ್ಪ ಕಸ ಗುಡಿಸ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ತಿಂತಾಯಿದ್ದೀವಿ. ಆ ಕಡೆ ತಿರ್ಕೋತಾ ಇದ್ದಾಳೆ ನೋಡಿ ನನ್ನ ತಂಗಿ, ಮುಖನೇ ತೋರಿಸ್ತಾ ಇಲ್ಲ. ಆಮೇಲೆ ಪಲಾವೆಲ್ಲ ತಿಂದ್ಕೊಂಡು ನೀಟಾಗಿ ಪಾತ್ರೆ ಎಲ್ಲ ನೀಚೆ ಹಾಕಿದ್ವಿ. ನನ್ನ ಮಗಳು ನನ್ನ ತಂಗಿ ಮಗಳು ಇಬ್ಬರು ಪಾತ್ರೆಗಳು ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಅಂದ್ಬಿಟ್ಟು ಮತ್ತೆ ನೋಡಿ ಸ್ಟವ್ ಎಲ್ಲ ಆಗಾಗಿ ಇಟ್ಬಿಟ್ಟು ಸಖತ್ತು ಧೂಳು ತುಂಬ್ಕೊಂಬಿಟ್ಟೈತೆ. ಮತ್ತು ಅದೆಲ್ಲನೂ ಕ್ಲೀನಾಗಿ ಗುಡಿಸಿ ಒರೆಸಿ ನೀಟ್ ಮಾಡ್ಕೊಂಡ್ವಿ. ಅಟ್ಲೀಸ್ಟ್ ಒಂದು ಟೈಮ್ ಆದರೂ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ನೋಡಿ ಧೂಳೆಲ್ಲ ಯಾವ ಥರ ಇದೆ, ಅದೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಅದೇ ಒಂದು ಕೆಲಸ ಅಂತಲೇ ಹೇಳ್ಬೋದು. ಬಂದಾಗೆಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಹೋಗ್ತೀವಿ. ಅಂದರೆ ವಾಸ ಇರೋಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಧೂಳು ಆಗ್ತಾನೆ ಇರುತ್ತೆ. ಅಲ್ಲಲ್ಲೇ ಒಬ್ಬರಿದ್ದು ಕಸ ಗುಡಿಸ್ಕೊಂಡು ಏನಾದರೂ ಮಾಡ್ತಾಯಿದ್ರೆ ಅವಾಗ ಅಷ್ಟು ಇರೋಲ್ಲ. ಇಲ್ಲ ಅಂದರೆ ಇದೇ ಥರ ಆಗುತ್ತೆ ನೋಡಿ, ಬಿಟ್ಬಿಟ್ಟು ಹೋದರೆ. ಮತ್ತು ಅದನ್ನೆಲ್ಲ ಅವಳು ನನ್ನ ತಂಗಿ ಎಲ್ಲ ಕಸ ಗುಡಿಸಿ ಎಲ್ಲ ಎತ್ತಾಕ್ತಾಯಿದ್ಲು. ನಾನು ಒಂದು ಸ್ವಲ್ಪ ದುಂಬೆಲ್ಲ ಹೊಡ್ಕೊಟ್ಬಿಟ್ಟು ಮತ್ತು ನಾನು ಒಂದು ಕಡೆಯಿಂದ ಕ್ಲೀನಾಗೆಲ್ಲ ಒರೆಸ್ಕೊಂಬರ್ತಾಯಿದ್ದೆ ನೋಡಿ. ಅಲ್ಲಲ್ಲೇ ಬಟ್ಟೆಗಳು ಅದು ಇದು ಅಲ್ಲಲ್ಲೇ ಇಟ್ಟು ಜೋಡಿಸಿ ಮಡಗಿದ್ದೀವಿ. ಮತ್ತು ಪಾತ್ರೆಗಳನ್ನೆಲ್ಲ ನನ್ನ ತಂಗಿ ಮಗಳಿಬ್ಬರು ತೊಳ್ಕೊಳ್ರಿ, ನಾವು ಈ ಕಡೆ ಮನೆ ಒಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇಬ್ಬರು ತೊಳೆದು ಎಲ್ಲ ಒಂದು ಕಡೆ ದಬಾಕ್ತಾ ಇದ್ದಾರೆ ನೋಡಿ, ಎಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದಾರೆ. ಮತ್ತು ಹಂಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಹಂಗೆ ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಮನೆ ಒಳಗಡೆ ಎಲ್ಲ ಒರೆಸ್ಕೊಟ್ಟೆ. ಆಮೇಲೆ ಮತ್ತು ಹಾಲಲ್ದಿದ್ದ ಸಾಮಾನೆಲ್ಲ ತೊಗೊಬಂದು ಇಲ್ಲಿ ಇಟ್ಬಿಟ್ಟು ಮತ್ತು ಹಾಲೆಲ್ಲ ಒರೆಸ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿದ್ವಿ. ತೊಳೆದ್ರೆ ನೀರು ಆಚೆ ಹೋಗಲ್ಲ, ಹಂಗಾಗಿ ಒರೆಸೋದಷ್ಟೇ, ತೊಳೆಯೋಕ್ಕಾಗಲ್ಲ. ತೊಳೆದ್ರೆ ನೀರನ್ನ ಮತ್ತೆ ಎತ್ತಿ ಹಾಕಬೇಕು. ಅಲ್ಲೆಲ್ಲೂ ಹೋಲಿಲ್ಲ ಹೋಗೋಕ್ಕೆ, ನೀರು ಹೋಗಿ ಸ್ಟಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಟ್ಟೆಲಿ ಹಂಗೆ ನೀಟಾಗಿ ಒರೆಸಿ ಎಲ್ಲ ನೀಟ್ ಮಾಡಿದ್ವಿ. ಆದ್ರೂ ಎಷ್ಟೋ ಸಲ ನೀಟಾಗಿ ಇಟ್ಕೋಬೇಕು ಅಂದ್ಕೋತೀವಿ. ಎಷ್ಟಾಗುತ್ತೋ ಅಷ್ಟು ನೀಟ್ ಮಾಡಿಬಿಟ್ಟು ಆಮೇಲೆ ಕೊಂಡಕ್ಕೆ ಸೌದೆ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಹಂಗಾಗಿ ಬಂದು ನೋಡ್ತಾ ನಿಂತಿದ್ವಿ. ಅಲ್ಲಿ ಪೂಜೆ ಮಾಡಿ ಮುಂದೆ ಹೋಗ್ಬೇಕು. ಅಲ್ಲಿ ಮಾಡೋರು ಪೂಜೆ ಮಾಡ್ತಾರೆ. ಹಿಂಗೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಸೌದೆನ ತಗೊಂಡೋಗಿ ಕೊಂಡಕ್ಕೆ ಹಾಕ್ತಾರೆ. ಈ ಥರ ಯಾವಾಗಲೂ ಅಷ್ಟೇ, ಈ ಥರ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಇಲ್ಲಿ ಎಲ್ಲರೂ ಹಸುಗಳ್ಗೆ ಮುಂದಕ್ಕೆ ಹೋಗೋಕ್ಕೆ ಪೂಜೆ ಮಾಡಿ ಕಳಿಸ್ತಾರೆ. ಇದೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿ ಊಟ ಮಾಡಿದ್ವಿ. ಅಡುಗೆ ಬಂದ್ಬಿಟ್ಟು ಬೇಳೆ ಸಾಂಬಾರು, ಒಂದು ಸ್ವಲ್ಪ ಪಾಯಸ ಮಾಡೋಣ, ಒಂಥರ ಹಬ್ಬ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಪಾಯಸ ಮಾಡು ಅಂತ ಹೇಳಿದೆ ನನ್ನ ತಂಗಿಗೆ. ಶಾವಿಗೆ ತೊಗೊಬಂದು ಪಾಯಸ ಮಾಡಿಬಿಟ್ಟು ಮತ್ತು ಬೇಳೆ ಸಾರು ಆಲ್ರೆಡಿ ಮಳವಳ್ಳಿಲಿ ತರಕಾರಿ ತೊಗೊಬಂದಿದ್ವಿ. ತರಕಾರಿ ಎಲ್ಲ ತೊಗೊಬಂದು ಬೇಳೆ ಸಾರು ಮಾಡಿ ಮತ್ತು ಪಾಯಸ ಮಾಡ್ಕೊಂಡ್ವಿ ಅಷ್ಟೇ. ಬೋಂಡ ಮಾಡೋಣ ಅಂದ್ಕೊಂಡ್ವಿ, ಮತ್ತು ಎಣ್ಣೆ ಅದು ಎಲ್ಲ ತೊಗೊಬಂದು ಮತ್ತೆ ಅದೆಲ್ಲನೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಪಾಯಸ ಮಾಡಿಕೊಂಡು ಅನ್ನ ಸಾರು ಮಾಡ್ಕೊಂಡು ತಿಂದ್ವಿ. ಆಮೇಲೆ ನಮ್ಮ ಮಗಳು ನನ್ನ ತಂಗಿ ಮಗಳೆಲ್ಲ ಪೂಜೆ ಮಾಡಿದ್ರು ನೋಡಿ. ಎಲ್ಲ ನೀಟಾಗಿ ನಾನೆಲ್ಲ ಒರೆಸ್ಕೊಟ್ಟೆ, ಕ್ಲೀನ್ ಮಾಡಿಕೊಟ್ಟೆ. ಅವರು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಒರೆಸಿ ಪೂಜೆ ಮಾಡಿದ್ರು. ಆಲ್ರೆಡಿ ಹೂವೆಲ್ಲ ಊರಿಂದನೇ ತಂದಿದ್ವಿ, ಅದನ್ನೆಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ. ಆದಮೇಲೆ ಅನ್ನ ಸಾರು ಹೇಳ್ದಂಗೆ ನಾನು ಆಗಲೇ ಅನ್ನ ಸಾರು ಮತ್ತು ಪಾಯಸ ಮಾಡಿದ್ಲು ನನ್ನ ತಂಗಿ. ಆಮೇಲೆ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ಈಚೆ ರಂಗೋಲಿ ಬಿಟ್ಟಿದ್ದು ವೀಡಿಯೋನೇ ಮಾಡಿರಲಿಲ್ಲ ನೋಡಿ, ಚೆನ್ನಾಗಿ ಬಿಟ್ಟಿದ್ಲು ಅಂದರೆ. ಆದ್ರೂ ಎಷ್ಟೇ ಆದರೂ ಒಂಥರ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟರೆ ಚೆಂದ ಅಲ್ವಾ ನೋಡಿ. ಈ ರೀತಿ ಇದೆ. ಇದು ಶುಕ್ರವಾರದ ಸಂಜೆ ಲಾಗಾಗಿರುತ್ತೆ. ಮತ್ತು ಇಷ್ಟು ಆಯಿತು ಶುಕ್ರವಾರ ಸಂಜೆ ಲಾಗಲ್ಲಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಈ ರೀತಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.